ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ರೈತರು ಉಪವಾಸ ಮಾಡುವಂಥ ಪರಿಸ್ಥಿತಿ ಇದೆ. ಅಂದರೆ ಉಪವಾಸ ಮಾಡ್ತಾ ಇದ್ದಾರೆ. ನಾಲೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಸತ್ಯಾಗ್ರಹವನ್ನು ಮಾಡಿರುವಂಥದ್ದು ಮಂಡ್ಯ ಜಿಲ್ಲೆ ಮರಿಲಿಂಗನದೊಡ್ಡಿ ಗ್ರಾಮಸ್ಥರ ಧರಣಿ. ಉಪವಾಸವನ್ನು ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. KRS ಡ್ಯಾಮಿಂದ ನಾಲೆಗಳಿಗೆ ನೀರನ್ನು ಹರಿಸಿ ಕೆರೆಕಟ್ಟೆಗಳನ್ನು ತುಂಬಿಸುವಂತೆ ಒತ್ತಾಯಿಸಿದ್ದಾರೆ. ಉಪವಾಸ ಕುಳಿತ ಮರಿಲಿಂಗನದೊಡ್ಡಿಯಲ್ಲಿ ಅಲ್ಲಿರುವಂಥ ಗ್ರಾಮಸ್ಥರು ಇವರಿಗೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ತಾಲೂಕಿನ ಮರಿಲಿಂಗನದೊಡ್ಡಿ ಗ್ರಾಮದಲ್ಲಿ ಅಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಅಂದರೆ ಪ್ರತಿಯೊಬ್ಬರು ಕೂಡ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಜಾನುವಾರುಗಳಿಗೆ ಕುಡಿಯುವ ನೀರು ಬೇಕು ಅಂತೇಳಿ ಕುಡಿಯುವ ನೀರಿಗಾಗಿ ನಡೀತಾ ಇರುವಂಥ ಉಪವಾಸ. ನಮಗೆ ಬೇಡ, ಆದರೆ ಅಟ್ಲೀಸ್ಟ್ ಜಾನುವಾರುಗಳು ಅವರಿಗಂತೂ ಮಾತು ಬರೋದಿಲ್ಲ, ಬಾಯಿ ಅಂತೂ ಇಲ್ಲ. ಹೇಗೆ ಹೇಳ್ತದೆ ಅಂದರೆ ಏನೇ ಸಮಸ್ಯೆ ಆದರೂ ಕೂಡ ಅವರಿಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಏನಿದ್ರೂ ಕೂಡ ಅವರ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸೋಕ್ಕೆ ಆಗತ್ತೆ, ಬಟ್ ಇಷ್ಟು ಕೂಡ ನಿಮಗೆ ಅರ್ಥ ಆಗೋದಿಲ್ವಾ ಅಂಥೇಳಿ. ಜಾನುವಾರುಗಳಿಗೆ ಈ ಬಾರಿ ನೀರಿಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಮಗೆ ಬೇಡವೇ ಬೇಡ, ಅಟ್ಲೀಸ್ಟ್ ಜಾನುವಾರುಗಳಿಗೆ ನೀರನ್ನು ವ್ಯವಸ್ಥೆ ಮಾಡಿ ಅನ್ನುವಂಥ ವಿಚಾರ. ಹಾಗಾಗಿ ಈಗ ನೀರಿಗಾಗಿ ಉಪವಾಸವನ್ನು ಮಾಡಿದ್ದಾರೆ ರೈತರು. ನಾಲೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಧರಣಿಯನ್ನು ಮಾಡಿರುವಂಥದ್ದು. KRS ಡ್ಯಾಮಿಂದ ನಾಲೆಗಳಿಗೆ ನೀರನ್ನು ಹರಿಸಿ ಕೆರೆಕಟ್ಟೆಗಳನ್ನು ತುಂಬಿಸಬೇಕು ಅನ್ನುವಂಥ ಒತ್ತಾಯ. ಮಂಡ್ಯ ತಾಲೂಕಿನ ಮರಿಲಿಂಗನದೊಡ್ಡಿ ಗ್ರಾಮ ಇದೆಯಲ್ಲ, ಆ ಗ್ರಾಮದ ಎಲ್ಲ ರೈತರು, ಎಲ್ಲ ಜನರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಕಾವೇರಿ ನೀರನ್ನು ನಾಲೆಗಳಿಗೆ ಹರಿಸಿ ಜಾನುವಾರುಗಳನ್ನು ಉಳಿಸಿ ಅನ್ನುವಂಥ ಅಭಿಯಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗ ಈ ಬಿಸಿಲಿನಲ್ಲಿ ನೀರಿಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮನುಷ್ಯರು ಬಾಯಿ ಇದೆ ಅಥವಾ ಎಲ್ಲಾದರೂ ನಡ್ಕೊಂಡು ಹೋಗಿ ಏನಾದರೂ ವ್ಯವಸ್ಥೆ ಮಾಡ್ಬೋದು ಪರ್ಯಾಯವಾಗಿ. ಬಟ್ ಜಾನುವಾರುಗಳು, ಪ್ರಾಣಿಗಳು, ಪಕ್ಷಿಗಳು ಅಂತ ಬಂದಾಗ ಅಲ್ಲಿ ಅವರಿಗೆ ಹೇಗೆ ಕೇಳಲಿಕ್ಕೆ ಆಗತ್ತೆ ಅಂತೇಳಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀರಿಲ್ಲ ಅಂತೇಳಿ. ಹಾಗಾಗಿ ಜಾನುವಾರುಗಳಿಗಾಗಿ ನೀರಿಗಾಗಿ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಈ ಪ್ರತಿಭಟನೆ ಆಗ್ತಾ ಇದೆ. ಯಾರಾದರೂ ಸ್ಪಂದಿಸ್ತಾ ಇದ್ದಾರಾ? SM ಕುಮಾರ್, ಏನು ಮಂಡ್ಯದ ವಿಶ್ವೇಶ್ವರ ಮುಂಭಾಗ ಕಳೆದ 4-5 ದಿನಗಳಿಂದಲೂ ಕೂಡ ಹಲವು ಮಂಡ್ಯ ತಾಲೂಕಿನ ಹಲವು ಗ್ರಾಮಸ್ಥರು ಸೇರಿ ಬಿಜೆಪಿ ಮುಖಂಡ ಚಂದ್ರಕಾಲ್ ಶಿವಣ್ಣ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ. ಏನು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ನಾಲೆಗಳಿಗೆ ಈಗ ಜಾನುವಾರುಗಳಿಗಾಗಿ ಕುಡಿಯುವ ನೀರನ್ನ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಏನು ಈ ಭಾಗದ ನಾಲೆಗಳಲ್ಲಿ ಈಗ KRS ಸದ್ಯಕ್ಕೆ 85 ಅಡಿಗಳು ನೀರಿದೆ, ಆದ್ರೂ ಕೂಡ ನೀರನ್ನ ಬಿಡ್ತಲ್ಲ. ಈಗ ನಮ್ಮ ಜನರಿಗೆ ಹೇಗೋ ಮಾಡ್ಕೋತಾರೆ, ಆದ್ರೆ ಜಾನುವಾರುಗಳಿಗೆ ಕುಡಿಯೋಕ್ಕೂ ನೀರಿಲ್ಲ, ಬೆಳೆಗೆ ನಾವು ನೀರನ್ನು ಕೇಳ್ತಿಲ್ಲ. ಏನ್ ನಾವು ಕೇಳ್ತಿರುವಂತದ್ದು ಈಗ ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಡಿ, ಬೇಸಿಗೆ ಎಲ್ಲೂ ಕೂಡ ನೀರು ಸಿಗ್ತಲ್ಲ, ಬಹಳ ಕೆರೆಗಳು ಕಟ್ಟೆಗಳು ಬುತ್ತಿ ಹೋಗಿವೆ. ಹಾಗಾಗಿ ಜಾನುವಾರುಗಳಿಗೆ ಕುಡಿಯುವ ನೀರು ಪರಿಸ್ಥಿತಿ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಈಗ ಏನು ಇವತ್ತು ಮರಿಲಿಂಗನದೊಡ್ಡಿ ಗ್ರಾಮಸ್ಥರು ಇವತ್ತು ಮಂಡ್ಯದ ವಿಶ್ವೇಶ್ವರ ಪ್ರತಿಮೆ ಮುಂಭಾಗ ಅಮಲ ಮತ್ತು ಉಪವಾಸಕ್ಕೆ ಬೆಂಬಲವನ್ನು ಸೂಚಿಸಿ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನೀಗ KRS ಡ್ಯಾಮ್ನಿಂದ ಜಿಲ್ಲೆಯಲ್ಲಿರುವಂತಹ ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನೀಗಾಗಲೇ ಹೊಸ ಬೆಳೆಯನ್ನ ಯಾವ್ದನ್ನು ಹಾಕ್ಬೇಡಿ ಅಂತ ಹೇಳಿ ನಾವು ಯಾವ್ದನ್ನು ಬೆಳೆ ಹಾಕಿಲ್ಲ, ಆದ್ರೆ ಜಾನುವಾರುಗಳಿಗೆ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿದೆ. ನಾವು ನೀರನ್ನ ಹೇಗೆ ಇದ್ ಮಾಡೋದಂಥದ್ದು, ಜನರಿಗೆ ಆದ್ರೆ ಏನೋ ಒಂದು ಕಡೆ ಹೋಗಿ ಜಾನುವಾರುಗಳಿಗೆ ಕಷ್ಟ ಆಗ್ತದೆ. ಹಾಗಾಗಿ ನೀವು ನೀರನ್ನ ಹರಿಸಬೇಕು, ಇಲ್ಲದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ಮರಿಲಿಂಗನದೊಡ್ಡಿ ಗ್ರಾಮಸ್ಥರು ಇವತ್ತು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. SM ಕುಮಾರ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಕರೆ ನೋಡ್ತೀವಿ ಅಂತ ಈ 3 ತರ ಹೇಳ್ತಾ ಇದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.